ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಡಿಸೆಂಬರ್ 19ನೇ ತಾರೀಕು ಇದೇ ಶುಕ್ರವಾರ ನಮಗೆ ಶುಕ್ರ ಅಮಾವಾಸ್ಯೆ ತುಂಬ ವಿಶೇಷವಾಗಿರುತ್ತೆ. ಈ ಅಮಾವಾಸ್ಯೆ ಪುಷ್ಯ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ. ಈ ಮಾಸದಲ್ಲಿ ಬರುವಂಥ ಕಡೆಯದಾಗಿ ನಮಗೆ ಈ ಅಮಾವಾಸ್ಯೆ ಅಂತ ಹೇಳಬಹುದು. ಏಕೆಂದರೆ ಇನ್ನು ಬರುವಂಥ ಮುಂದಿನ ವರ್ಷ ಅನ್ನುವಂಥದ್ದು ನಮಗೆ ಎಲ್ಲವೂ ಸುಖ ಸಂತೋಷ ಸಮೃದ್ಧಿ ಅನ್ನೋದು ತಂದು ಕೊಡಲಿ. ಕಡೆಯದಾಗಿ ನಾವು ಈ ವರ್ಷದ ಕೊನೆಯದರಲ್ಲಿ ಇರೋದ್ರಿಂದ ಎಲ್ಲ ರೀತಿಯ ಕಷ್ಟಗಳು ಕೂಡ ಇಲ್ಲೇ ಮುಗ್ದೋಗ್ಲಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಅಂತ ಹೇಳಿದ್ರೆ ನಾವು ಸಾಧಾರಣವಾಗಿ ಲಕ್ಷ್ಮಿಯ ವಾರ ಅಂತ ಶುಕ್ರವಾರವನ್ನು ಹೇಳ್ತೀವಿ. ಅಮಾವಾಸ್ಯೆ ಕೂಡಿ ಬಂದಿದೆ, ಸಾಕಷ್ಟು ಸಮಸ್ಯೆಗಳಿರಬಹುದು ಅಥವಾ ಬಗೆಹರಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನುವಂಥವರು, ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು, ಜೀವನನೇ ಕಗ್ಗಂಟಾಗಿಬಿಟ್ಟಿದೆ, ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ, ಎಲ್ಲ ಕೆಲಸಗಳು ಕೂಡ ಚೆನ್ನಾಗಿ ನಡೀತಾ ಇದೆ ಅಂದ್ಕೊಂಡೆ, ಆದರೂ ಕೂಡ ಎಲ್ಲ ತಲೆಕೆಳಗಾಗ್ತಾ ಇದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ನಮ್ಮ ಮನೆಗೆ ಸಾಕಷ್ಟು ಈ ರೀತಿಯ ಸಮಸ್ಯೆಗಳು ಯಾಕೆ ಬರ್ತಾ ಇರುತ್ತೆ ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ ಸ್ನೇಹಿತರೆ. ಅಂದರೆ ನಮ್ಮ ಸ್ವಂತದವರು, ಅಕ್ಕಪಕ್ಕದಲ್ಲಿ ಇರುವಂಥವರು ಅವರೇ ನಮ್ಮ ಬಗ್ಗೆ ಕೆಟ್ಟ ದೃಷ್ಟಿಯನ್ನು ಹಾಕಿರ್ತಾರೆ, ಕಣ್ಣು ದೃಷ್ಟಿಯನ್ನು ಹಾಕಿರ್ತಾರೆ. ನಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಟ್ಕೊಳ್ತಾ ಇರ್ತಾರೆ, ಅಳ್ತಾರೆ, ದುಃಖ ಪಡ್ತಾರೆ. ಏಕೆಂದರೆ ನಾವು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿದ್ದಾರೆ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದುಬಿಡ್ತಾರೆ. ನಾವು ಏನು ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಮಾತ್ರ ಗೊತ್ತಿರುತ್ತೆ. ನೋಡುವಂಥವರಿಗೆ ಇದೆಲ್ಲವೂ ಚೆನ್ನಾಗಿದೆ, ದುಡ್ಡು ಕಷ್ಟ ಚೆನ್ನಾಗಿದೆ, ಚೆನ್ನಾಗಿ ಬದುಕ್ತಾ ಇದ್ದಾರೆ, ಈ ರೀತಿ ಮಾತಾಡ್ತಾ ನಮ್ಮ ಬಗ್ಗೆ ಅವ್ರಿಗೆ ತುಂಬ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅದು ನೆಗೆಟಿವ್ ರೂಪದಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು. ಅದಕ್ಕೆ ಸದಾಕಾಲ ನಾವೇನಾದರೂ ಅನ್ಯೂನ್ಯವಾಗಿ ಮಕ್ಕಳು, ಸಂಸಾರ, ಗಂಡ ಅಂತ ಇದ್ದರೆ ನೋಡಿ, ನೀವು ಈ ಥರ ಕಣ್ಣು ದೃಷ್ಟಿ ಬಿದ್ದಾಗ ಎಲ್ಲವೂ ತಲೆಕೆಳಗಾಗುತ್ತೆ. ಗಂಡ ಹೆಂಡತಿ ಜಗಳ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಹೊಂದಾಣಿಕೆ ಕೊರತೆ ಅನ್ನೋದಾಗ್ಬಿಡುತ್ತೆ. ಇವರೊಂದು ಹೇಳಿದ್ರೆ ಅವರೊಂದು ಹೇಳ್ತಾರೆ, ಒಟ್ಟಿನಲ್ಲಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಮಕ್ಕಳು ಕೂಡ ಯಾವಾಗಲೂ ಒಳ್ಳೆ ದಾರಿಯಲ್ಲಿ ನಡೆಯುವಂಥವರು ಕೂಡ ದೊಡ್ಡವರಾದರು ಅಂತಂದ್ಬಿಟ್ಟು ಏನೋ ಒಂದು ನಮ್ಮ ಮಕ್ಕಳು ಅಂತ ಬುದ್ಧಿ ಮಾತು ಹೇಳೋಕ್ಕೆ ಹೋದರೆ ಅವರೇ ತಿರುಗಿಸಿ ಮಾತಾಡುವಂಥದ್ದು, ಇದೆಲ್ಲವೂ ಪೇರೆಂಟ್ಸ್ಗೆ ಎಲ್ಲೋ ಒಂದು ಕಡೆ ತುಂಬ ಘಾಸಿಯನ್ನು ಉಂಟು ಮಾಡುತ್ತೆ. ಮನೆಯಲ್ಲೂ ಯಾವುದೂ ಚೆನ್ನಾಗಿಲ್ಲ, ನಮ್ಮ ವ್ಯಾಪಾರ, ನಮ್ಮ ಕೆಲಸಗಳು ಯಾವುದೂ ಕೂಡ ಸರಿಯಾಗಿ ನಡೀತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ಅಮಾವಾಸ್ಯೆ ಶುಕ್ರವಾರ ಬಂದಿದೆ ಅಂತ ತಿಳಿಸ್ದೆ ನಾನು ಫಸ್ಟೇ. ಅಮಾವಾಸ್ಯೆ ಅಂದಾಗ ನಮಗೆ ತುಂಬ ಭಯ ಆಗುತ್ತೆ. ಅಂದರೆ ನೆಗೆಟಿವ್ ಜಾಸ್ತಿ, ನಕಾರಾತ್ಮಕ ಶಕ್ತಿಗಳು ತುಂಬ ಇರುತ್ತೆ ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು. ಮನೆ ಒರೆಸುವಾಗ ಸ್ವಲ್ಪ ಕಲ್ಲುಪ್ಪು ಅರಿಶಿಣ ಹಾಕ್ಕೊಂಡು ಕ್ಲೀನಾಗಿ ಮೂಲೆಗಳಲ್ಲೆಲ್ಲ ಒರೆಸ್ಕೊಂಡು ಬಿಡಬೇಕು. ಸ್ವಲ್ಪ ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಅರಿಶಿಣದ ನೀರು, ಶುದ್ಧವಾಗಿ ನೀರನ್ನು ತಗೊಂಡು ಒಂದು ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿದ್ದೆ ನಿಮ್ಮ ಮನೆ ಮೂಲೆಗಳಲ್ಲಿ, ವಿಂಡೋಸು, ಡೋರು ಇದಕ್ಕೆಲ್ಲ ಪ್ರೋಕ್ಷಣೆ ಮಾಡಿ. ಈ ಥರ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಇನ್ನು ಸಂಜೆ ನಾವು ಹೇಗಿದ್ದರೂ ಬೆಳಗ್ಗೆ ಸಂಜೆ ದೀಪಾರಾಧನೆ ಮಾಡ್ಕೊಂಡು ಆದಮೇಲೆ ಈ ಮನೆಯಲ್ಲಿ ನೀವು ಸಾಂಬ್ರಾಣಿಯನ್ನು ಹಾಕಿ. ಸಾಂಬ್ರಾಣಿ ಹಾಕಿದಾಗ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಇನ್ನು ತಪ್ಪದೆ ಹೊಸ್ತಿಲ ಹತ್ರ ಸ್ನೇಹಿತರೆ ಜೀರಿಗೆಯನ್ನು ಫಸ್ಟೇ ಒಂದು 1/2 1 ಅವರ್ ಅಥವಾ ನೀವು ಬೆಳಗ್ಗೆ ನೆನೆಸಿದ್ರೂ ಪರವಾಗಿಲ್ಲ, 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ನೆನೆಸ್ಬಿಡಿ. ಇಲ್ಲಾಂದರೆ ಚಿಕ್ಕದಾಗಿ 1/4 ಸ್ಪೂನಷ್ಟು ನೆನೆಸಿದ್ರೂ ಸಾಕು. ನೆನೆಸ್ಬಿಡಿ, ಸ್ವಲ್ಪನೇ ನೀರು ಹಾಕಿಬಿಟ್ಟು ಚಿಕ್ಕದಾಗಿ ಜೀರಿಗೆ ಹಾಕಿ ನೆನೆಸಿಟ್ಬಿಟ್ಟು ಸಂಧ್ಯಾ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಮುಂಚೆ ನೀವು ಇದನ್ನು ಪ್ರೋಕ್ಷಣೆ ಮಾಡಿ. ಅಂದರೆ ಹೊಸ್ತಿಲಿನ ಮೇಲೆ ಪ್ರೋಕ್ಷಣೆ ಮಾಡಿ ಈ ಪರಿಹಾರ ಮಾಡ್ಕೊಳ್ಬಹುದು. ಇಲ್ಲಾಂದರೆ ಸಿನಾಮಿನ್ ಚಕ್ಕೆ ಅಂತ ಹೇಳ್ತೀವಲ್ವ, ದಾಲ್ಚಿನ್ನಿ ಚಕ್ಕೆಯನ್ನು ಪುಡಿ ಮಾಡಿ, ಅಥವಾ ದಾಲ್ಚಿನ್ನಿ ಚಕ್ಕೆಯ ಪುಡಿ ಇದ್ದರೆ ನೀವು ಆ ಪುಡಿಯನ್ನು ಮನೆ ಮುಂದೆ ರಂಗೋಲಿ ಹಾಕಿರುವ ಜಾಗದಲ್ಲಿ ಹೊಸ್ತಿಲ ಹತ್ರ ಎಲ್ಲವೂ ರಂಗೋಲಿ ಥರ ಬಾರ್ಡರ್ ಲೈನಾಗಿ ಬಿಟ್ಬಿಡಿ. ಈ ಥರ ಬಿಟ್ಟಾಗ ಧನಾಕರ್ಷಣೆ ಆಗುತ್ತೆ. ಲಕ್ಷ್ಮೀ ದೇವಿಗೆ ತುಂಬ ಇಷ್ಟಪಡ್ತಾಳೆ ತಾಯಿ ಮನೆ ಒಳಗಡೆ
ಓಡಿ ಬರ್ತಾಳೆ. ಇನ್ನು ತುಳಸಿ ಗಿಡದ ಹತ್ರ ಮಾಡಿಕೊಳ್ಳುವಂಥ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ತುಳಸಿ ಗಿಡ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿ, ಯಾಕಂದರೆ ಶ್ರೀ ಮಹಾಲಕ್ಷ್ಮಿಯೇ ಲಕ್ಷ್ಮೀ ಸ್ವರೂಪವಾಗಿರುವಂಥ ತುಳಸಿ ಮಾತೆ ಅಂತ ಹೇಳಬಹುದು. ಇದನ್ನು ನಾವು ಯಾವಾಗಲೂ ಅಷ್ಟೇ ಇಲ್ಲಿ ಶುದ್ಧವಾಗಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಸದಾಕಾಲ ಶ್ರೀ ಮಹಾವಿಷ್ಣು ಸಮೇತ ತಾಯಿ ನಮ್ಮ ಮನೆ ಒಳಗಡೆ ಬರ್ತಾಳೆ. ಶುದ್ಧವಾಗಿ ನೀರನ್ನು ಸ್ವಲ್ಪ ತಗೊಳ್ಳಿ, 1 ಸ್ಪೂನ್ 2 ಸ್ಪೂನಷ್ಟು ಹಸುವಿನ ಹಾಲನ್ನು ಹಾಕಿ, ಒಂದು ಪಚ್ಚ ಕರ್ಪೂರ ಇದ್ದರೆ ಒಂದು ಬಿಲ್ಲೆ ಚಿಕ್ಕದಾಗಿ ಹಾಕಿ, ಅರಿಶಿನ ಕುಂಕುಮ, ಇಲ್ಲಾಂದರೆ ನೀವು ರೋಸ್ ವಾಟರ್ ಹಾಕಬಹುದು, ಇಲ್ಲಾಂದರೆ ಪರ್ಫ್ಯೂಮ್ ಬರುತ್ತಲ್ವ, ಅದು ಯಾವುದೇ ಒಂದು ಫ್ರೇಗ್ರೆನ್ಸಲ್ಲಿ ಇರಬಹುದು, ಗಂಧದ್ದಾಗಿರಬಹುದು ಅಥವಾ ಜಾಸ್ಮಿನ್ನು, ರೋಸು ಈ ಥರ ಫ್ಲೇವರಲ್ಲಿ ಬರುತ್ತೆ, ಅದಿದ್ದರೆ ಹಾಕಬಹುದು. ಅದು ಯಾವುದು ಇಲ್ಲ ಅಂತ ಹೇಳಿದ್ರೆ ರೋಸ್ ಪೆಟಲ್ಸು ಹಾಕಬಹುದು. ಇದು ಎಲ್ಲವೂ ಯಾಕೆ ಅಂತ ಹೇಳಿದ್ರೆ, ಇವಾಗ ಯಾವುದೋ ಒಂದು ಜಾಗಕ್ಕೆ ನಾವು ಹೋದಾಗ ನೀಟಾಗಿದೆ, ತುಂಬ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ, ನೋಡೋದಕ್ಕೂ ಕೂಡ ಕಣ್ತುಂಬಿ ಚೆನ್ನಾಗಿದೆ ಅಂತ ನಮ್ಮ ಮನಸ್ಸಿಗೆ ಒಂಥರ ಅನಿಸುತ್ತಲ್ವ. ಆ ಥರ ಲಕ್ಷ್ಮೀ ದೇವಿಗೆ ಯಾವಾಗಲೂ ಸದಾಕಾಲ ಸುಗಂಧಭರಿತವಾಗಿರಬೇಕು, ಕ್ಲೀನಾಗಿರಬೇಕು, ಆಗ ಇಷ್ಟಪಟ್ಟು ತಾಯಿ ಓಡೋಡಿ ಬರ್ತಾಳೆ. ಅದಕ್ಕೆ ಸುಗಂಧಭರಿತವಾದ ವಸ್ತುಗಳನ್ನು ಈ ಪರಿಹಾರಗಳಿಗೆ ತಗೊಂಡಾಗ ತಾಯಿ ಪ್ರಸನ್ನಗೊಳ್ತಾಳೆ, ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಮನೆಯೂ ಕೂಡ ಅಷ್ಟೇ, ನಾವು ಕೆಲಸದಿಂದ ಬಂದರೆ ಅಥವಾ ಮನೆ ಒಳಗಡೆ ಬಂದರೆ, ನಾವು ಮನೆಯಲ್ಲೇ ಇದ್ದರೂ ಕೂಡ ತುಂಬ ಹೈಜೀನಿಕ್ಕಾಗಿ ನೀಟಾಗಿ ಇಟ್ಕೊಂಡಿದ್ರೆ ಚಿಕ್ಕದು ದೊಡ್ಡದು ಅನ್ನೋದು ಮ್ಯಾಟ್ರ್ ಬರೋದಿಲ್ಲ. ಮನೆ ನಾವು ಯಾವ ಥರ ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮನಸ್ಸು ಕೂಡ ಆ ಥರ ಇರುತ್ತೆ. ಅದೇ ಥರನೇ ನಾವು ಭಗವಂತನಿಗೂ ಕೂಡ ದೇವತೆಗೂ ಕೂಡ ನೀಟಾಗಿ ಇಟ್ಟು ಕೇಳ್ಕೊಳ್ಬೇಕು, ಆಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ. ನಮ್ಮ ಮನಸ್ಸು ತುಂಬ ಶಾಂತವಾಗಿರುತ್ತೆ, ಯಾವುದೇ ರೀತಿಯಾದಂಥ ಗೊಂದಲ ಅನ್ನೋದು ಇರೋದಿಲ್ಲ, ಕಷ್ಟಗಳು ಅನ್ನೋದು ಇರೋದಿಲ್ಲ. ಈ ರೀತಿ ಕೇಳ್ಕೊಳ್ಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿ ಪ್ರೋಕ್ಷಣೆ ಮಾಡಿ, ಲಕ್ಷ್ಮೀ ದೇವಿ ಅಂತಂದ್ಬಿಟ್ಟು ಗಿಡದ ಮೇಲೆ ಸಂಜೆ ಒಳಗಡೆ 7 ಗಂಟೆಯ ಒಳಗಡೆನೇ ನೀವು ಇದನ್ನು ಪ್ರೋಕ್ಷಣೆ ಮಾಡಬೇಕು. ತುಪ್ಪದ ದೀಪವನ್ನು ಹಚ್ಚಿ ಸಾಧ್ಯ ಆದರೆ, ಇಲ್ಲಾಂದರೆ ನೀವು ತುಳಸಿ ಕಟ್ಟೆ ಹತ್ರ ದೀಪ ಈ ಅಮಾವಾಸ್ಯೆಗೆ ಶುಕ್ರವಾರ ಕೂಡಿ ಬಂದಿರೋದ್ರಿಂದ ಹಚ್ಕೊಳ್ಳಿ, ಇಷ್ಟಾರ್ಥಗಳು ನೆರವೇರುತ್ತೆ. ಸಮಯ ಇದೆ ಅನ್ನೋದಾದರೆ ಒಂದು 5 ನಿಮಿಷ ಕೂತ್ಕೊಂಡು ಅಲ್ಲಿ ತುಳಸಿ ಗಿಡದ ಹತ್ರ ಸಮಸ್ಯೆಗಳು ಈ ರೀತಿ ಇದೆ ತಾಯಿ, ನಮ್ಮನ್ನು ದಡಕ್ಕೆ ಸೇರಿಸು ಅಂತ ಕೇಳ್ಕೊಳ್ಳಿ. ಇಷ್ಟೆಲ್ಲ ಬದಲಾವಣೆಗಳಾಗುತ್ತೆ. ಜೀವನನೇ ನಿಜವಾಗ್ಲೂ ಭಗವಂತನ ಒಂದು ಭಿಕ್ಷೆ ಅಂತ ಹೇಳಬಹುದು. ಭಗವಂತನು ಒಂದು ಸಾರಿ ನಮ್ಮ ಕೈ ಹಿಡಿದ್ರೆ ಎಲ್ಲ ರೀತಿಯ ಅದೃಷ್ಟಗಳು ಕೂಡ ಕೂಡಿ ಬರುತ್ತೆ. ಯಾರು ಎಷ್ಟೇ ಜನ ಇದ್ದರೂ ಕೂಡ ಅವರೆಲ್ಲ ಬಿಟ್ಟು ಹೋಗುವಂಥವರೇ. ಆದರೆ ಭಗವಂತನನ್ನು ನಾವು ನಂಬಿ ಕೆಟ್ಟಿರುವಂಥದ್ದು ಯಾವುದೇ ರೀತಿಯಾದಂಥ ಇತಿಹಾಸ ಇಲ್ಲ ಸ್ನೇಹಿತರೆ. ಎಲ್ಲರೂ ಕೈ ಬಿಟ್ಟರೂ ಕೂಡ ಭಗವಂತನು ಕೈ ಬಿಡೋದಿಲ್ಲ. ಅದಕ್ಕೆ ನಂಬಿದಂಥ ನೀವು ಇಷ್ಟಪಡುವಂಥ ದೇವರನ್ನು ನೆನೆಸ್ಕೊಳ್ತಾ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.